ಮದುವೆ ಪ್ರತಿಯೊಬ್ಬರ ಜೀವನದಲ್ಲೂ ಅವಿಸ್ಮರಣೀಯ ನೆನಪುಗಳನ್ನು ಉಳಿಸುವಂತಹ ಘಟನೆ, ಅದರಲ್ಲೂ ಸ್ಪೆಷಲಿ ಭಾವನಾತ್ಮಕ ಜೀವಿಗಳಾದ ನಮ್ಮ ಹೆಣ್ಮಕ್ಳಲ್ಲಿ. ಯಾಕಂದರೆ ಪ್ರತಿಯೊಂದು ಮದುವೆಲೂ ಆ ಒಂದು ಹೆಣ್ಮಕ್ಳಲ್ಲಿರುವಂತಹ ಆ ತಯಾರಿ, ಆ ಮಾನಸಿಕ ಸ್ಥಿತಿ ಇದೆಯಲ್ಲ, ಅದು ನಿಜವಾಗ್ಲೂ ಆ ಗೊಂದಲ ಯಾರಿಗೂ ಅರ್ಥ ಆಗಲ್ಲ. ಹೆಣ್ಮಕ್ಳು ಮಾತ್ರ ಅದನ್ನು ಅನುಭವಿಸೋಕ್ಕೆ ಸಾಧ್ಯ. ವೀಕ್ಷಕರೇ, ನಿಮಗೋಸ್ಕರ ಒಂದು ವಿಶೇಷವಾದ ಸಂಚಿಕೆ ತಂದಿದ್ದೀವಿ, ಸೆಲೆಬ್ರಿಟಿ ಬ್ರೈಡ್ ಅಂತ. ಇಲ್ಲಿ ಸೆಲೆಬ್ರಿಟಿಗಳು ತಮ್ಮ ಮದುವೆಯಲ್ಲಿ ಆಗಿರುವಂತಹ ಫನಿ ಥಿಂಗ್ಸ್ ಇರ್ಬೋದು, ನೆನಪುಗಳು ಮತ್ತೆ ಮತ್ತೆ ಮೆಲುಕು ಹಾಕಿಕೊಳ್ಳುವಂತಹ ಘಟನೆಗಳಿರ್ಬೋದು, ಅವಿಸ್ಮರಣೀಯವಾದಂಥ ಯಾವುದಾದ್ರೂ ಘಟನೆ ಇರ್ಬೋದು, ಅಂಥವನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾರೆ. ಸೊ ನಮ್ಮ ಮೊದಲ ಒಂದು ಅತಿಥಿ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಅಮೇರಿಕಾ ಚಿತ್ರದಿಂದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಹೇಮಾ ಪಂಚಮುಖಿ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಅವರ ಮದುವೆಯಲ್ಲಿ ನಡೆದಿರುವಂತಹ ವಿಶೇಷ ಘಟನೆಗಳನ್ನು ಮೆಲುಕು ಹಾಕೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಮೊದಲನೇದಾಗಿ ಮದುವೆ ಅಂತಂದಾಗ ನೀವು ಹೆಂಗೆ ಪ್ರಿಪೇರ್ ಆಗಿದ್ರಿ ಅವಾಗ? ಬಿಕಾಸ್ ತುಂಬ ಚಿಕ್ಕ ವಯಸ್ಸು ನಿಮ್ಮದು ಅನ್ಕೋತೀನಿ ನಾನು ಅವಾಗ ಮದುವೆ ಆದಾಗ. ನಾನು ಪ್ರಿಪೇರೇ ಆಗಲಿಲ್ಲ. ಯಾಕೆಂದರೆ ನಾವು ಯಾರೂ ಮದುವೆಗೆ ರೆಡಿ ಇರಲಿಲ್ಲ. ಆ್ಯಂಡ್ ನನಗೆ ಮದುವೆ ಮಾಡಬೇಕು ಅಂತಲೂ ಇರಲಿಲ್ಲ. ಆಗ ತಾನೇ ನಾನು ಅಮೇರಿಕಾಗೆ ಸೈನ್ ಮಾಡಿದ್ದೆ. ಆಗ ಡೈರೆಕ್ಟ್ರು ಮತ್ತು ದತ್ತಣ್ಣ ಅವರೆಲ್ಲ ಬಂದು ನನ್ನನ್ನು ನೋಡ್ಕೊಂಡು ಹೋಗಿದ್ರು. ಆಗ ಸೈನ್ ಮಾಡಿ 2 days ಆಗಿತ್ತು. ನನಗೂ ಅವತ್ತಿನ ದಿನ ಆಶ್ಚರ್ಯ ಏನು ಅಂದರೆ, ನಾಗ್ತಿಹಳ್ಳಿಯವರು ನಾನು ನೋಡ್ಕೊಂಡು ಹೋದ್ಮೇಲೆ ನಾನು ಶಾಪಿಂಗಿಗೆಲ್ಲ ಹೋದೆ. ಎಲ್ಲಿ ಹೋದ್ರು ನನಗೆ ಅಲ್ಲಿ ಒಂದೊಂದು ಆಫರ್ ಬರೋದು. ನಮ್ಮ ಆಂಟಿ ಜೊತೆ ಹುಡುಗಿಗೆ ಮದುವೆ ಮಾಡ್ತೀರಾ, ನಮ್ಮ ಕಡೆಯವರಿದ್ದಾರೆ ಅಂದ್ಬಿಟ್ಟು ಬಂದೆ. ಇನ್ನೊಂದು ಅಂಗಡಿಗೆ ಹೋದರೆ ತಿರ್ಗಾ ಅಲ್ಲಿ ಹಾಗೆ ಹೋಯಿತು. ಒಂದು ಮದುವೆ ಆಗೋ ಕಾಲ ಬಂತು ಅಂದರೆ ಯಾರಿಂದನೂ ತಡೆಯೋಕ್ಕಾಗಲ್ಲ ಅದು. ಸೊ ಆ ಥರ 2 ಆಫರ್ ಬಂದಿತ್ತು. ಮನೆಗೆ ಬರೋ ಅಷ್ಟರಲ್ಲಿ ನನಗೆ ಕಾಲ್ ಬಂದಿತ್ತು. ಅಂದರೆ ನನ್ನ ತಂದೆ ತಾಯಿಗೆ ಕಾಲ್ ಬಂದಿತ್ತು, ಈ ಥರ ಒಬ್ಬರು ಬರ್ತಿದ್ದಾರೆ, ನೋಡೋಕ್ಕೆ ಇಷ್ಟ ಇದೆಯಾ, ಮದುವೆ ಮಾಡ್ತೀರಾ ಅಂತ. ನಮ್ಮ ತಂದೆ ತಾಯಿ ಎಸ್ ಬರಲಿ, ತುಂಬ ಒಳ್ಳೆ ಫ್ಯಾಮಿಲಿ ಅವರು. ಆಯಿತು ಅಂದರು. ನಾನು ಇಲ್ಲ, ನಾ ಮನೆ ಬಿಟ್ಟು ಹೊಟ್ಟೋಗ್ತೀನಿ, ನಾ ನೋಡಲ್ಲ ಅಂತ ನಾರ್ಮಲ್ ಎಲ್ಲ ಹೆಣ್ಮಕ್ಳು ಗಲಾಟೆ ಮಾಡಿದೆ. ಸೊ ನಮ್ಮ ತಂದೆ ಅಂದರು, ಆಯಿತು ಬರಲಿ, ಅವರು ಬಂದು ನೋಡಲಿ, ಹಿಂಗೆ ಇಷ್ಟ ಆಗಲ್ಲ ನಿಮ್ಮ ಮನೆ ಬಿಟ್ಟು ಹೋಗ್ಬೋದ್ರು. ಸರಿ ಆಯ್ತು, ಇಷ್ಟು ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಎಸ್ ಪ್ರಿಪೇರ್ ಆದೆ. ಅಂದರೆ ಏನು, ಮೀಟ್ ಮಾಡೋಕ್ಕೆ ರೆಡಿ ಆದೆ. ಇದು ಸ್ಟಾರ್ಟಿಂಗ್ ನಿಮ್ಮ ಒಂದು ಇದು ಮೀಟ್ ಮಾಡಿದಾಗ ಫಸ್ಟ್ ನಿಮ್ಮ ಒಂದು ಉಡ್ಬಿನ ಮೀಟ್ ಆದಾಗ ನಿಮ್ಗೆ ಏನು ಅನ್ನಿಸ್ತು? ಓಕೆ, ಹಿ ಈಸ್ ದ ರೈಟ್ ಪರ್ಸನ್ ಅಂತ ಅನ್ನಿಸ್ತಾ? ಫಸ್ಟ್ ಆ್ಯಕ್ಚುಲಿ ನನ್ನ ಕಾನ್ಸೆಪ್ಟ್ ಇದ್ದಿದ್ದು, ಹುಡುಗ ಬೆಂಗಳೂರಲ್ಲಿ ಇರಬಾರ್ದು. ನಂಗೆ ಬೆಂಗಳೂರಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಔಟ್ಸೈಡ್ ಇಂಡಿಯಾ ಇರಬಾರ್ದು. ಅಮೇರಿಕಾ ಎಲ್ಲ ಬೇಡ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ಇಂಡಿಯಾಲಿ ಇರಬೇಕು. ಬೆಂಗಳೂರು ಆಚೆ ಯಾಕಿರಬೇಕು ಅಂದರೆ, ಬೆಂಗಳೂರಲ್ಲೇ ಹುಟ್ಟು ಬೆಳೆದೋಳು ನಾನು. ಸೊ ಬೇರೆ ಊರಿಗೆ ಹೋಗ್ಬೋದು ಅನ್ನೋ ಆಸೆ, ಬಟ್ ನಮ್ಮ ದೇಶದಲ್ಲೇ ಇರಬೇಕು, ಒಂದು ಸ್ವಲ್ಪ ದೇಶ ಪ್ರೇಮಿ ಅದಿತ್ತು. ಇನ್ನೊಂದು ಡಿಮ್ಯಾಂಡ್ ಏನು ಅಂದರೆ, ಹುಡುಗಂಗೆ ಮೀಸೆ ಇರಬೇಕು ಅಂತ ತುಂಬ ಆಸೆ ಇತ್ತು. ಹುಡುಗಂಗೆ ಮೀಸೆ ಇದ್ದರೆ ಎಸ್ ನಾನು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀನಿ ಅಂತೆಲ್ಲ ಹೇಳಿದ್ದೆ. ಅದು ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಿದ್ದು, ಆಲ್ಮೋಸ್ಟ್ ಫಿಲಮ್ ಇಂಡಸ್ಟ್ರಿ ಅವ್ರಿಗೆಲ್ಲ ಗೊತ್ತಿತ್ತು. ಶಿವರಾಜ್ ಕುಮಾರ್ ಅವರು ತುಂಬ ರೇಗಿಸಿದ್ರು. ನಾವು ದೊರೆ ಸಿನಿಮಾ ಮಾಡ್ಬೇಕಾದ್ರೆ ನಾನು ಅದೊಂದು ಯಾವಾಗಲೂ ಹಿಂಗೆ ಮಾತಾಡ್ಬೇಕಾರೆ ಒಂದ್ಸತಿ ಬ್ರೇಕ್ ಇತ್ತು, ಹಿಂಗೆ ತಿರುಗಿ ನೋಡಿದ್ರೆ ಎಲ್ಲ ನಮ್ಮ ಸ್ಪಾಟಲ್ಲಿರೋ ಎಲ್ಲ ಮೀಸೆ ಇರೋರ್ನೆಲ್ಲ ಕರೆದು ನಿಲ್ಲಿಸ್ಬಿಟ್ಟಿದ್ರು. ಸೊ ಅದೊಂದು ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಆ್ಯಂಡ್ ಅವತ್ತಿನ ದಿನ ಹುಡುಗ ಬರ್ತಾನೆ ಅಂದಿದ್ದ ದಿನ ರೆಡಿ ಆಗಿದ್ದೆ. ಒಬ್ಬೊಬ್ಬರೇ ನೋಡ್ಕೊಂಡು ಬಂದರು. ಹಿಮಾ ತುಂಬ ಚೆನ್ನಾಗಿದ್ದಾರೆ, ಆದರೆ ಮೀಸೆ ಇಲ್ಲ, ತುಂಬ ಚೆನ್ನಾಗಿದ್ದಾರೆ, ಆದರೆ ಮೀಸೆ ಇಲ್ಲ ಅಂದರು. ಓಕೆ, ಏನಪ್ಪ ಮೀಸೆ ಇಲ್ಲ, ಏನಪ್ಪ ಫಸ್ಟೇ ಇದು ಡಿಸಪಾಯಿಂಟ್ ಆಯ್ತಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಹುಡುಗನ್ ನೋಡಿದ ತಕ್ಷಣ ಆಬ್ವಿಯಸ್ಲಿ ಫ್ಲಾಟ್ ಆಗ್ಬಿಟ್ರಾ ಮೀಸೆ ಇಲ್ಲ ಅಂದ್ರೂ? ಓ, ಅದು ಬರ್ತೇ ಹೋಯ್ತು ನನಗೆ. ಆ್ಯಕ್ಚುಲಿ ಆ ಆಸೆ ಮರ್ತೋಯ್ತು. ನಾನು ಮಾತಾಡಲ್ಲ, ನಾನು ಅದನ್ನೆಲ್ಲ ಜಮ್ಮ ಹೊಡೆದಿದ್ದೆ ನಮ್ಮ ಅಪ್ಪ ಅಮ್ಮ ಹತ್ರ. ಆಯಿತು, ನಾನು ಹುಡುಗ ಹತ್ರ ಮಾತಾಡಬೇಕು ಅಂತ, ಅವರು ಮಾತಾಡಬೇಕು ಅಂತಿದ್ರು. ಮಾತಾಡಿದ್ವಿ ಆಲ್ಮೋಸ್ಟ್ ಅರ್ಧ ಆಯಿತು, 1 ಗಂಟೆ ಆಯಿತು, 1.5 ಗಂಟೆ ಆಯಿತು, 2 hours ಆಯಿತು. ಐ ಡೋಂಟ್ ನೋ ಏನು ಮಾತಾಡಿದ್ವಿ ಅಂತ. ನಮ್ಮ ಅಪ್ಪ ಅಮ್ಮ ಬಂದು ಸಾಕು ಬನ್ನಿ. ಸೊ ಆ ಥರ ಒಂದು ಆ ಟೈಮ್ ಬಂತು. ಆ್ಯಂಡ್ ಆಮೇಲೆ ಎಷ್ಟು ದಿನ ಆದಮೇಲೆ ಮದುವೆ ಫಿಕ್ಸ್ ಆಯಿತು? ಏನು, ಏಪ್ರಿಲಲ್ಲಿ ಇದಾದ ತಕ್ಷಣ ನಾವು ಎಂಗೇಜ್ಮೆಂಟ್ ಮಾಡಿಕೊಂಡು ಹೊರಟ್ಬಿಟ್ವಿ. ಮೇ ತಿಂಗಳಲ್ಲಿ ಹೊರಟ್ಬಿಟ್ವಿ. ಡಿಸೆಂಬರ್ ಎಂಡ್ವರೆಗೂ ಅವ್ರದ್ದು ಪ್ರಾಜೆಕ್ಟ್ಸ್ ತುಂಬ ಇತ್ತು. ಓಕೆ. ಆ್ಯಂಡ್ ನನಗೂ ತುಂಬ ಪ್ರಾಜೆಕ್ಟ್ಸ್ ಇತ್ತು. ಸೀರಿಯಲ್ ಮಾಡ್ತಿದ್ದೆ, ಸಿನಿಮಾ ಮಾಡ್ತಿದ್ದೆ. ಸೊ ಅದರಿಂದ ಡಿಸೆಂಬರ್ ಎಂಡ್ವರೆಗೂ ನಾವು ಮದುವೆ ಬೇಡ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ರಿ. ಸೊ
ಸೊ ಓಕೆ, ಮದುವೆ ದಿನ ಬಂತು. ಮದುವೆ ದಿನ ಹೇಮಾ ಅವರು ಹೆಂಗೆ ರೆಡಿ ಆಗಿದ್ರಿ? ಅವತ್ತೇನು ಅನಿಸ್ತಾ ಇತ್ತು ನಿಮಗೆ? ಇವತ್ತು ಮದುವೆ ಆಗ್ಬಿಟ್ಟು ಹೋಗ್ಬಿಡ್ತಿಲ್ಲ ಗಂಡನ ಮನೆಗೆ ಅನಿಸ್ತಾ ಇತ್ತಾ, ಅಥವಾ ತುಂಬ ಖುಷಿ ಆಗಿತ್ತು ನಾನು ಉಡುಪಿ ಹಿಂಗಿದಾರಲ್ಲ? ಹೆಣ್ಣು ಅಂದರೆ ತುಂಬ ನ್ಯಾಚುರಲ್ ಆಗಿರಬೇಕು ಅಂತ, ತುಂಬ ಓವರ್ ಮೇಕಪ್ ಹಾಕೊಳ್ಳೋದು, ಇಡೀ ಶೋಕೇಸು ಒಡವೆ ಗಿಡವೆ ಎಲ್ಲ ಹಾಕ್ಕೊಂಡು ಇರೋದು ಮಾಡೋದು ನಂಗೆ ಇಷ್ಟ ಆಗಲಿಲ್ಲ. ಸೊ ತುಂಬ ಸಿಂಪಲ್ ಆಗಿದ್ದೆ, ನನಗೆ ಆ ಥರ ಇಷ್ಟ. ಆ್ಯಂಡ್ ಫ್ಯಾಮಿಲಿನೂ ಹಾಗೆ ಇತ್ತು. ಸೊ ಆ ಥರ ರೆಡಿ ಅಂತ ಎಸ್ ಅಫ್ಕೋರ್ಸ್ ನಂದು ಶಾಪಿಂಗ್ ತುಂಬ ಆಸೆ. ಯಾರಿಗೆ ಶಾಪಿಂಗ್ ಮಾಡಬೇಕು ಅಂದರೂ ನಾನು ಹೊರಟೋಗ್ತಿದ್ದೆ. ನಾನು ಸೀರೆಗಳೆಲ್ಲ ನಾನೇ ಸೆಲೆಕ್ಟ್ ಮಾಡಿಕೊಂಡೆ, ಒಡವೆಗಳು ನಾನೇ ಸೆಲೆಕ್ಟ್ ಮಾಡಿಕೊಂಡೆ. ಶಾಪಿಂಗ್ ನಮ್ಮ ಹೆಣ್ಮಕ್ಳು ಮತ್ತೊಂದು ಬಿಡಬೇಕಾ? ಆ್ಯಂಡ್ ಅದೇ ಒಳ್ಳೆ ಟೈಮ್ ನಮಗೆ. ಏನೇನು ಕೇಳಿದ್ರು ಕೊಡಿಸ್ಬಿಡ್ತಾರೆ ಅಪ್ಪ ಅಮ್ಮ. ಮದುವೆ ಮಾಡ್ಕೋಬೇಕು ತಾನೇ, ಕೊಡಿಸು. ಹೌದು, ಅದೊಂದು ಡಿಮ್ಯಾಂಡ್ ಮಾಡ್ಬೋದು. ಸೊ ನನಗಿಷ್ಟವಾದೆಲ್ಲನೂ ನಾನು ತೊಗೊಂಡೆ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಒಂಥರ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್, ಅದು ಮುಂಚೆ ಆಗಿರಲ್ಲ. ಅವತ್ತಿನ ದಿನದ ಎಕ್ಸ್ಪೀರಿಯನ್ಸ್ ನಾವು ಹೇಳೋಕ್ಕಾಗಲ್ಲ. ಅದು ಏನೋ ಥರ ಜುಮ್ ಅನ್ನತ್ತೆ ನಾಪಿಸ್ಕೊಂಡ್ರೆ. ಅದೇ, ತುಂಬ ಜನ ಸೇರಿರ್ತಾರೆ, ನೀವಿಬ್ರು ಅಲ್ಲಿ ಕೂತಿರ್ತೀರ, ನೀವಿಬ್ರು ಅಲ್ಲಿ ಮೇನ್ ಪಾಯಿಂಟ್ ನಿಮ್ಮನ್ನೇ ನೋಡ್ತಿರ್ತಾರೆ, ಎಲ್ಲ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ಸೊ ನೀವೇ ನರ್ವಸ್ ಆಗಿದ್ರೆ ಹೆಂಗಿದ್ರಿ? ಡೈಲಿ ಬೆಳಗ್ಗೆ ಸಾಯಂಕಾಲ ಎಲ್ಲ 70 ಜನ ಮನೇಲಿ ಇದ್ದವ್ರಿಗೆ ಯಾರಿಗೂ ಹೊಸಬ್ರು ಅನ್ನಿಸ್ತಾನೆ ಇರಲಿಲ್ಲ. ಆ್ಯಂಡ್ ನನಗೆ ಆ ಥರ ಯಾವತ್ತೂ ನರ್ವಸ್ ಆಗಲಿಲ್ಲ, ಕಾನ್ಷಿಯಸ್ ಆಗಲಿಲ್ಲ.